ಸರ್, ಈ ರಂಗೋಲಿನೂ ಸೂಪರ್, ರಂಗೋಲಿ ಹಾಕ್ತಿರೋ ಆರ್ಟಿಸ್ಟ್ ಕೂಡ ಸೂಪರ್. ನಿಧಿಯವರೇ, ಈ ರಂಗೋಲಿಗೂ ನಿಮ್ಗೊಂದು ಹೋಲಿಕೆ ಇದೆ. ಅದೇನು ಅಂತ ಗೊತ್ತಾ? ಏನು? ರಂಗೋಲಿ ನೆಲದ ಮೇಲೆ ಬಿದ್ದರೆ ಚೆನ್ನಾಗಿರೋ ಚಿತ್ರ ಆಗುತ್ತೆ. ಅದೇ ನಿಮ್ಮ ನಗು ನನ್ನ ಲೈಫಲ್ಲಿ ಬಿದ್ದರೆ ನನ್ನ ಬದುಕಿ ಕಲರ್ಫುಲ್ ರಂಗೋಲಿ ಆಗುತ್ತೆ. ಕವಿಗಳೇ, ಸ್ವಲ್ಪ ಮೆಲ್ಲಗೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ರಂಗೋಲಿ ಪೌಡರ್ ನಮ್ಮ ಕಣ್ಣಿಗೆ ಬಿದ್ರೆ ಆಗತ್ತಲ್ಲ, ಹಾಗಾಗತ್ತೆ ನಮ್ಮ ಕತೆ. ನೋಡಿದ್ರಾ, ಇಲ್ಲೂ ಒಂದು ಸ್ಯಾಡ್ ಹೋಲಿಕೆ ಇದೆ. ರಂಗೋಲಿ ಚುಕ್ಕಿ ಹಾಕುವಾಗ ಒಂದು ಪಾಯಿಂಟ್ ಮಿಸ್ ಆದರೆ ಇಡೀ ರಂಗೋಲಿ ಡಿಸೈನ್ ಚೇಂಜ್ ಆಗುತ್ತೆ. ಸದ್ಯ ನಮ್ಮ ಲೈಫ್ ಆಗಿದೆಯಲ್ಲ ಹಾಗೆ. ತಪ್ಪಾಗಿರೋ ಚಿಕ್ಕೆನ ಇಬ್ರು ಒಟ್ಟಿಗೆ ಸೇರಿ ತಿದ್ದೋಣ. ಲಕ್ಷ್ಮಿ ಅವರೇ, ನೀವು ಇಂಗ್ಲಿಷ್ನ ಯಾವಾಗ ಕಲ್ತ್ರಿ? ಅಯ್ಯೋ, ನಾನೆಲ್ಲಿ ಕಲಿತೆ? ಇವರೆಲ್ಲ ಮಾತಾಡ್ತಾರಲ್ವಾ, ಅದನ್ನ ಕೇಳಿಸ್ಕೊಂಡು ಕಲ್ತಿದ್ದೀನಿ. ಬಾರೇ ವಾ, ರಂಗೋಲಿ ಎಷ್ಟು ಚೆನ್ನಾಗಿದೆ, ಒಂದೊಂದು ಎಳೆನು ಪರ್ಫೆಕ್ಟ್. ಲಕ್ಷ್ಮಿ ಅವರೇ, ಮೆಚ್ಚದೆ ನಿಮ್ಮ ಮೊಮ್ಮಗನ. ಮತ್ತೆ ನಾನು ಡಾರ್ಲಿಂಗ್ ಅಂದ್ರೆ ಸುಮ್ಮನೆನಾ? ಅವನು ಹಾಕೋ ಚುಕ್ಕಿ 1 ಮಿಲಿಮೀಟರ್ ಆ ಕಡೆ ಈ ಕಡೆ ಹೋದ್ರೂ ಅವ್ನಿಗೆ ಇಷ್ಟ ಆಗಲ್ಲ. ಪರ್ಫೆಕ್ಟ್ ಅಂದ್ರೆ ಕರ್ಣ, ಕರ್ಣ ಅಂದ್ರೆ ಪರ್ಫೆಕ್ಟ್. ಬಂಗಾರಿ, ಹೊಗಳೋ ಚಾನ್ಸ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅಲ್ವಾ? ಬಿಡ ಮಾತೇ ಇಲ್ಲ. ನಮ್ಮ ಅರ್ಜುನ ಅಷ್ಟೇ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾನೆ ಗೊತ್ತಾ? ವಾವ್ ಕರ್ಣ, ಸಖತ್ ರಂಗೋಲಿ ಹಾಕಿದ್ದೀರಾ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಫ್ ಯು ವಾಂಟ್ ನೀವು ಇದನ್ನ ಮುಗಿಸ್ಬೋದು. ನಿಮ್ಮಷ್ಟು ಪರ್ಫೆಕ್ಟಾಗಿ ಹಾಕೋಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ. ಅಡುಗೆ ಮಾಡಿರ್ಬೋದು, ಆದರೆ ಇದನ್ನ ಹೇಗೆ ಮಾಡ್ತಾರೆ ಅಂತ ನೋಡೇ ಬಿಡೋಣ. ನೋಡೆ, ಇಂಥ ಹುಡುಗ ಎಲ್ಲಿ ಸಿಗ್ತಾರೆ? ಅರ್ಜುನ್, ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡ್ಸಕ್ ಬರುತ್ತಾ ನಿಮ್ಗೆ? ರಂಗೋಲಿ ಹಾಕೋದ್ರಲ್ಲಿ PhD ಮಾಡಿದಿರೋ ಹೇಗೆ? ನಾನೇನು ಕರ್ಣ ಅಷ್ಟು ಎಕ್ಸ್ಪರ್ಟ್ ಏನಲ್ಲ. ಅವ್ರು ಹೇಗಿದ್ರು ಅರ್ಧ ಹಾಕಿದ್ರು, ಅದನ್ನ ಪೂರ್ತಿ ಮಾಡಿದೆ ಅಷ್ಟೇ.